ಸಾವಿರಾರು ಭಕ್ತರ ನಡುವೆ ಅದ್ಧೂರಿಯಾಗಿ ಜರುಗಿದ ಬೆಳಗೆರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಬ್ರಹ್ಮೋತ್ಸವ. ತಾಲೂಕಿನ ಬೆಳಗೆರೆ ಹಾಗೂ ನಾರಾಯಣಪುರದ ಮಧ್ಯೆ ಕೆರೆ ಏರಿ ಬುಡದಲ್ಲಿ ನೆಲೆಸಿರುವ ಭಕ್ತರನ್ನ ಕಾಪಾಡುತ್ತಿರುವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರೆ ಅದ್ಧೂರಿಯಾಗಿ ಜರುಗಿತು. ಸುಮಾರು 3 ದಿನಗಳಿಂದ ಜಾತ್ರೆಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಪುರೋಹಿತೆಯಾದ ವಂಶಸ್ಥರಾದ ಶ್ರೀ ಮುರಳೀಧರ ಶಾಸ್ತ್ರಿ ಅವರು ಪೌರೋಹಿತ್ಯದಲ್ಲಿ ಜಾತ್ರೆ ನಡೆದದ್ದು. ಬೆಳಗೇರಿ ಹಾಗೂ ನಾರಾಯಣಪುರ ಗ್ರಾಮದಲ್ಲಿ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಂತರ ಪ್ರಧಾನ ದೇಗುಲದಲ್ಲಿ ಹೋಮ ಹವನಾದಿಗಳು ನಡೆದವು. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಪಾನಗ್ರಹಣ ಮಹೋತ್ಸವ ನಡೆಯಿತು. ನಂತರ ಗ್ರಾಮಸ್ಥರು ಇಟ್ಟಿನ ಆರತಿ ಬೆಳಗಿದ್ರು. ನಂತರ ಅಲಂಕೃತಗೊಂಡ ಟ್ರ್ಯಾಕ್ಟರ್ನಲ್ಲಿ ಉತ್ಸವ ಲಕ್ಷ್ಮೀ ರಂಗನಾಥ ಸ್ವಾಮಿ ಮೂರ್ತಿಯನ್ನ ಇಟ್ಟು ಉತ್ಸವ ಕಾರ್ಯಕ್ರಮ ನೆರವೇರಿಸಿದ್ರು. ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು. ಉತ್ಸವದಲ್ಲಿ ಕಲಾ ತಂಡಗಳು ಜಾತ್ರೆಗೆ ಮೆರುಗು ತಂದವು. ನಂತರ ಸಂಜೆ 6 ಗಂಟೆಗೆ ಅಲಂಕೃತಗೊಂಡ ರಥದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯನ್ನ ಕೂರಿಸಿ ಪಾದಗಟ್ಟೆಯವರೆಗೂ ಭಕ್ತರು ತೇರನ್ನ ಎಳೆಯುವಾಗ ಭಕ್ತರು ಬಾಳೆಹಣ್ಣು, ಸೂರ, ಮೆಣಸು, ಸೂರು ಬೆಲ್ಲ ಹಾಗೂ ರಥದ ಗಾಲಿಗಳಿಗೆ ತೆಂಗಿನಕಾಯಿ ಹಾಕುವುದರ ಮೂಲಕ ತಮ್ಮ ಸಂಕಲ್ಪ ಈಡೇರಲಿ ಎಂದು ಬೇಡಿಕೊಂಡರು. ನಂತರ ಮೂಲ ಸ್ಥಾನಕ್ಕೆ ಬ್ರಹ್ಮರಥವನ್ನ ಎಳೆದು ತಂದು ನಿಲ್ಲಿಸಿ ಮಾತುಗಾರಿಕೆ ಹಾಗೂ ಪಾರಿವಾಟ ಕಾರ್ಯಕ್ರಮವನ್ನ ನಡೆಸಲಾಯಿತು. ಈ ಜಾತ್ರೆಗೆ ಆಂಧ್ರಪ್ರದೇಶ, ತೆಲಂಗಾಣ, ತುಮಕೂರು, ದಾವಣಗೆರೆ, ಬಳ್ಳಾರಿ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಜನರು ಆಗಮಿಸಿದ್ರು. ಬೆಳಗೆರೆ ರಂಗನಾಥ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ದೇವಸ್ಥಾನ ಅರ್ಚಕರು ಹಾಗೂ ಅಣ್ಣ ತಮ್ಮಂದಿರು ಹಾಗೂ ಬೆಳಗೆರೆಯ ನಾರಾಯಣಪುರ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಈ ಜಾತ್ರೆಯನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನ ಪಡೆದರು. ಮೌನೇಶ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ದಿವಸ ಇಡೀ ಗೊಲ್ಲ ಜನಾಂಗದವರೆಲ್ಲ ಇದಕ್ಕೆ ಸೇರ್ತಕ್ಕಂಥ ಅಣ್ಣ ತಮ್ಮಂದಿಗಳು ಮತ್ತು ಭಕ್ತಾದಿಗಳು ಇಟ್ಟಿನ ಆರತಿಯನ್ನು ಬೆಳಗ್ತಾರೆ. ಮಾರನೇ ದಿನ ಬ್ರಹ್ಮರಥೋತ್ಸವ ಇರುತ್ತೆ. ಇದು ನನಗೆ ಗೊತ್ತಿರೋದ್ರ ಪ್ರಕಾರ ಸುಮಾರು 45ರಿಂದ 50 ವರ್ಷ ನನ್ನ ನೆಪ್ಪಿರೋದು. 50 ವರ್ಷದಿಂದ ಸುಗಮವಾಗಿ ನಡ್ಕೊಂಡು ಹೋದ್ರು. ಹಾಗಾಗಿ ಈಗ ಕಮಿಟಿಯವರೆಲ್ಲ ಸೇರ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಗ್ರಾಮಸ್ಥರು, ಬೆಳಗೆರೆ ನಾರಾಯಣಪುರ ಗ್ರಾಮಸ್ಥರು ಇದರಲ್ಲಿ ಭಾಗವಹಿಸಿ ಈ ದಿನ ಅಂದರೆ ಹುಣ್ಣಿಮೆ ಇವತ್ತು 23ನೇ ತಾರೀಕು ವಿಶೇಷವಾದಂಥ ರಥೋತ್ಸವ ನಡೆಯೋಕ್ಕೆ ಪ್ರತಿ ನಮ್ಮ ಆಂಧ್ರ ಮೂಲದಿಂದೆಲ್ಲ ನಮ್ಮ ಭಕ್ತಾದಿಗಳು ಈ ಗ್ರಾಮಕ್ಕೆ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ, ಆಮೇಲೆ ಹಿರಿಯೂರು ತಾಲೂಕು ಉಪ್ಪರಹಳ್ಳಿ ಗ್ರಾಮದಿಂದ ಮೀಸಲು ತಂದು ಅವರು ಈ ದಿನ ರಥೋತ್ಸವ ದಿನ ಇಲ್ಲಿ ಜನಗಳಿಗೆಲ್ಲ ಅಡುಗೆ ಮಾಡಿಸಿ ಅವರು ಅನ್ನ ಸಂತರ್ಪಣೆಯನ್ನು ನೆರವೇರಿಸ್ತಾರೆ. ನನ್ನ ಹೆಸರು PT ಕೃಷ್ಣಮೂರ್ತಿ, ಬೆಳಗೆರೆ.